ಆಗಸ್ಟ್ 15ರಂದು ಕೆರಗೋಡು ಗ್ರಾಮದಲ್ಲಿರುವ ವಿವಾದಿತ ಧ್ವಜಸ್ತಂಭದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಧ್ವಜಾರೋಹಣ ನಡೆಸುವುದಾಗಿ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಹೇಳಿದರು. ಅವರು ಕೆರಗೋಡು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಬುಧವಾರ ಮಧ್ಯಾಹ್ನ 12:30 ಸಮಯದಲ್ಲಿ ಗ್ರಾಮಸ್ಥರ ಸಭೆ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಗ್ರಾಮಸ್ಥರು ಮಾತನಾಡಿ, ವಿವಾದಿತ ಧ್ವಜಸ್ತಂಭದಲ್ಲಿ ಜನಪ್ರತಿನಿಧಿಗಳಿಂದ ಧ್ವಜಾರೋಹಣ ಮಾಡಿಸಬಾರದೆಂದು ಸಭೆಯಲ್ಲಿ ತಿಳಿಸಿದರು. ಎಸಿ ಶಿವಮೂರ್ತಿಯವರು ಜಿಲ್ಲಾಡಳಿತ ವತಿಯಿಂದ ಆಗಸ್ಟ್ 15ರ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ನಡೆಸಲಾಗುವುದು ಎಂದು ಹೇಳಿದಾಗ ಗ್ರಾಮಸ್ಥರು ಒಪ್ಪಿಗೆ ಸೂಚಿಸಿದರು. ಸಭೆಯಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಬಾಬು, ಡಿವೈಎಸ್ಪಿ ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮಾಡ್ಕೊಂಡಿರುವಂತ ವೈಯಕ್ತಿಕವಾಗಿ ಮಾಡ್ಕೊಂಡಿರುವಂತ ಒಂದು ಧ್ವಜಸ್ತಂಭ ಇದು ಯಾವುದೇ ಸರ್ಕಾರ ಅನುದಾನ ತಗೊಂಡಿಲ್ಲ. ವಿವಾದಿತ ಸಂದರ್ಭದಲ್ಲಿ ಬರೆದಿರುವಂತ ಚುನಾಯಿತ ಪ್ರತಿನಿಧಿಗಳು ಈಗ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಅದು ಇಲ್ಲಿ ಹೇಳೋದು ಬೇಡ, ಈಗ ಬಂದು ನಾಳೆ ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಅಪೇಕ್ಷೆ ಪಡೋದು ಇದು ಬಹಳ ತಪ್ಪಿನ ನಿರ್ಣಯ. ಹೊರಡಬಾರದು. ಇದಾದ ದಯವಿಟ್ಟು ಒಂದು ವೇಳೆ ಮಾತುಕತೆಯಿಂದ ಬಂದ್ರೆ ನಾವು ನಿಜವಾಗ್ಲೂ ಪ್ರದರ್ಶನ ಮಾಡ್ತೀವಿ. ಅದು ಮಾತ್ರ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಸ್ವತಂತ್ರ ದಿನಾಚರಣೆ ನಡೀತಾ ಇದ್ದು ದೇಶಾದ್ಯಂತ. ನಾಳೆ ಕೆರಗೋಡಿನಲ್ಲೂ ಕೂಡ 108 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ನಾವು ಧ್ವಜಾರೋಹಣ ಮಾಡ್ತಿದ್ವಿ. ಈ ಸಂಬಂಧ ಕಳೆದ ವರ್ಷ ಸಾಕಷ್ಟು ವಿವಾದ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಸ್ಥರೆಲ್ಲ ಸಭೆಯನ್ನು ಕರೆದು ತಾವೆಲ್ಲರೂ ಕೂಡ ನಾಳೆ ನಡೆಯುವಂಥ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಂಡಿದ್ವಿ. ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಮತ್ತು ನಾನೇ ಎಸಿ ಆಗಿ ನಾನೇ ಬಂದು ಧ್ವಜಾರೋಹಣ ಮಾಡ್ತೀನಿ ಅಂತ ಕೂಡ ಹೇಳಿದ್ವಿ. ಅದಕ್ಕೆ ನಾಳೆ ಎಲ್ಲರೂ ಕೂಡ ಬಂದು ನಾವು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಎಲ್ಲ ಮುಖಂಡರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೀತದೆ.